46 ವರ್ಷದ ಬಳಿಕ ಪುರಿ ಜಗನ್ನಾಥ ರತ್ನ ಭಂಡಾರ ಓಪನ್. ರತ್ನ ಭಂಡಾರಕ್ಕೆ ಸರ್ಪಗಾವಲು, ಅಧಿಕಾರಿಗಳಿಗೆ ಹೆಚ್ಚಾಯಿತು ಭಯ. ಒಳಗಿದೆ 150 ಕೆಜಿ ಚಿನ್ನ, 1.50 ಲಕ್ಷ ಗ್ರಾಂ ಆಭರಣ, 258 ಕೆಜಿ ಗಟ್ಟಿ ಬೆಳ್ಳಿ. ಜಗನ್ನಾಥ ಬಂಗಾರದ ಖಜಾನೆ ನೋಡಿ ಅಧಿಕಾರಿಗಳೇ ಶಾಕ್. ಈ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಖಜಾನೆಯಲ್ಲಿರುವ ಸಂಪತ್ತಿನ ಬಗ್ಗೆ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪುರಿ ಜಗನ್ನಾಥ ದೇವಾಲಯ ದೊಡ್ಡ ಸುದ್ದಿಯಲ್ಲಿದೆ. ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನಗಳ ಪೈಕಿ ಪುರಿ ಜಗನ್ನಾಥ ದೇವಸ್ಥಾನವೂ ಕೂಡ ಒಂದಾಗಿದೆ. ತನ್ನಲ್ಲಿನ ಅನೇಕ ವಿಶೇಷತೆಗಳು, ತರ್ಕಕ್ಕೆ ನಿಲುಕದ 10 ವಿಸ್ಮಯಕಾರಿ ವಿಚಾರಗಳಿಂದಲೇ ಈ ದೇವಸ್ಥಾನ ಖ್ಯಾತಿ ಹೊಂದಿದೆ. ಅಷ್ಟೇ ಅಲ್ಲದೆ ಈಗ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇಷ್ಟು ದಿನ ಆ ರತ್ನ ಭಂಡಾರದಲ್ಲಿ ಕೀಲಿ ಕೈ ಕಳೆದ ಕಾರಣ ಅದನ್ನ ಓಪನ್ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಬರೋಬ್ಬರಿ 46 ವರ್ಷಗಳ ನಂತರ ಪುರಿ ಜಗನ್ನಾಥ ದೇವಾಲಯದ ಈ ರತ್ನ ಭಂಡಾರವನ್ನ ಡ್ಯೂಪ್ಲಿಕೇಟ್ ಕೀಯನ್ನ ಬಳಸಿ ತೆರೆಯುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹಾಗಾದರೆ 4 ದಶಕಗಳಿಂದ ತೆರೆಯದೇ ಇದ್ದ ರತ್ನ ಭಂಡಾರದಲ್ಲಿ ಏನೇನಿದೆ? ಜುಲೈ 14ರಂದು ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆಯುವ ಆ ಮಹಾ ಪವಾಡವಾದ್ರೂ ಏನು? ಈ ರತ್ನ ಭಂಡಾರವನ್ನ ವಿಷ ಸರ್ಪಗಳು ಕಾಯ್ತಾ ಇದ್ದು ಬಾಗಿಲನ್ನ ತೆರೆಯುವುದಕ್ಕೆ ಅಧಿಕಾರಿಗಳು ಭಯ ಪಡ್ತಿರೋದಾದ್ರೂ ಯಾಕೆ? ಒಡಿಶಾದ ಕರಾವಳಿಯಲ್ಲಿರುವ ಪುರಾಣ ಪ್ರಸಿದ್ಧ ಜಗನ್ನಾಥ ದೇವಾಲಯ ರತ್ನ ಭಂಡಾರದ ಕೊಠಡಿ ತೆರೆಯುವುದಕ್ಕೆ ಕೊನೆಗೂ ದಿನ ನಿಗದಿಯಾಗಿದೆ. ಜುಲೈ 14ರಂದು ಭಾನುವಾರ ರತ್ನ ಭಂಡಾರ ಓಪನ್ ಮಾಡೋದಕ್ಕೆ ರಾಜ್ಯದ ಬಿಜೆಪಿ ಸರ್ಕಾರ ನಿರ್ಧರಿಸಿದೆ. 46 ವರ್ಷಗಳ ನಂತರ ಭಂಡಾರದ ಕೊಠಡಿ ತೆರೆಯಲಾಗಿದ್ದು ಎಲ್ಲೆಡೆ ಕುತೂಹಲ ಮನೆ ಮಾಡಿದೆ. ಯಾಕಂದ್ರೆ ಈ ಕೊಠಡಿಯಲ್ಲಿ ಅಪಾರ ಚಿನ್ನದ ಖಜಾನೆ ಇದೆ. ಭಾರತದ ಶ್ರೀಮಂತ ದೇವರುಗಳ ಪೈಕಿ ಪುರಿ ಜಗನ್ನಾಥ ದೇವರು ಕೂಡ ಒಬ್ರು. ಊಹೆಗೂ ನಿಲುಕದಷ್ಟು ಧನ ಕನಕ ಸಂಪತ್ತು ದೇಗುಲದಲ್ಲಿ ಮುರಿದು ಬಿದ್ದಿದೆ. ನೆಲಮಾಳಿಗೆಯಲ್ಲಿನ ಚಿನ್ನದಿಂದ ಒಂದು ಊರನ್ನೇ ಖರೀದಿಸಬಹುದಂತೆ ಅಷ್ಟೊಂದು ದೊಡ್ಡ ಪ್ರಮಾಣದ ಸಂಪತ್ತು ದೇವರ ಬಳಿ ಇದೆ. ಆದರೆ 46 ವರ್ಷಗಳ ಹಿಂದೆ ಈ ಕೋಣೆ ಬಾಗಿಲನ್ನ ಮುಚ್ಚಲಾಗಿತ್ತು. ಅಲ್ಲಿಂದೀಚೆ ರತ್ನ ಭಂಡಾರದ ಕೋಣೆಯ ಬಾಗಿಲನ್ನ ತೆರೆದಿರಲಿಲ್ಲ. ಆದರೆ ಇದೀಗ ನೆಲಮಳಿಗೆಯಲ್ಲಿನ ರತ್ನ ಭಂಡಾರದ ಕೊಠಡಿಯನ್ನ ತೆರೆಯೋದಕ್ಕೆ ಜುಲೈ 14ರಂದು ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. 1978ರಲ್ಲಿ ಕೊನೆಯ ಬಾರಿಗೆ ಭಂಡಾರದ ಕೊಠಡಿಯನ್ನ ತೆರೆಯಲಾಗಿತ್ತು. ಅದಾದ ನಂತರ ನವೀನ್ ಪಟ್ನಾಯಕ್ ಸರ್ಕಾರಕ್ಕೆ ಹಲವಾರು ಬಾರಿ ಕೊಠಡಿ ತೆರೆಯಲು ಒತ್ತಡ ಹಾಕಲಾಗಿತ್ತಾದರೂ ಕೀ ಕಳೆದು ಹೋಗಿತ್ತು ಎನ್ನುವ ಕಾರಣಕ್ಕಾಗಿ ಇದು ಬಂದ್ ಆಗಿಯೇ ಇತ್ತು. ಅಂದ್ರೆ 4 ದಶಕಗಳಿಂದ ಜಗನ್ನಾಥನ ರತ್ನ ಭಂಡಾರದ ಕೀಲಿಕೈ ಕಾಣೆಯಾಗಿದೆ ಅಂತಲೇ ಹೇಳುತ್ತಲೇ ಬರಲಾಗ್ತಿತ್ತು. ಆದರೆ ಕೀಲಿಕೈ ನಾಪತ್ತೆಯಾಗಿದೆ ಅನ್ನೋದು ಗೊತ್ತಾಗಿದ್ದು ಕಳೆದ 6 ವರ್ಷಗಳ ಹಿಂದೆಯಷ್ಟೇ. 2018ರಲ್ಲಿ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಭೌತಿಕ ತಪಾಸಣೆಗೆ 2ನೇ ಖಜಾನೆಯನ್ನ ತೆರೆಯುವಂತೆ ಕೋರ್ಟ್ ಆದೇಶ ನೀಡಿತ್ತು. ಮೂಲ ಕೀಲಿಕೈ ನಾಪತ್ತೆಯಾಗಿದ್ದು ಮೊದಲ ಬಾರಿಗೆ ಬೆಳಕಿಗೆ ಬಂದಿದ್ದು ಆವಾಗಲೇ. ಇದು ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಕಳೆದ 24 ವರ್ಷಗಳಿಂದ ಒಡಿಶಾದಲ್ಲಿ ಅಧಿಕಾರದಲ್ಲಿದ್ದ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜು ಜನತಾದಳ ಸರ್ಕಾರಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಬಿಜೆಪಿ ಸರ್ಕಾರ ರತ್ನ ಭಂಡಾರದ ಕೊಠಡಿಯನ್ನ ತೆರೆಯೋದಕ್ಕೆ ಸೂಚನೆ ಕೊಟ್ಟಿದೆ. ಅಷ್ಟಕ್ಕೂ ಯಾಕೆ ಸರ್ಕಾರ ರತ್ನ ಭಂಡಾರದ ಮೇಲೆ ಕಣ್ಣು ಹಾಕಿದೆ? ಕೋಣೆ ಬಾಗಿಲನ್ನ ತೆರೆಯೋದಕ್ಕೆ ಯಾಕಿಷ್ಟು ಹಠಕ್ಕೆ ಬಿದ್ದಿದೆ ಗೊತ್ತಾ ಗೆಳೆಯರೇ? ದೇಶದ ಪೂರ್ವ ಕರಾವಳಿಯಲ್ಲಿರುವ ಶತಶತಮಾನಗಳ ಹಿಂದಿನ ಈ ದೇವಾಲಯಕ್ಕೆ ಭಕ್ತರು, ರಾಜವಂಶಸ್ಥರು ನೀಡಿರುವ ಬೆಲೆ ಬಾಳುವ ವಸ್ತುಗಳನ್ನ ಈ 2 ಖಜಾನೆಯಲ್ಲಿ ಇಡಲಾಗಿದೆ. ಈ ಭಂಡಾರದಲ್ಲಿ ಭಗವಾನ್ ಜಗನ್ನಾಥ, ಭಗವಾನ್ ಬಲಪ್ರಧ ಮತ್ತು ಸುಭದ್ರ ದೇವತೆಯ ಅಮೂಲ್ಯ ಆಭರಣಗಳು ಇವೆಯಂತೆ. ಪುರಿ ಜಗನ್ನಾಥ ದೇವಾಲಯದ ಇತಿಹಾಸ ತಿಳಿಯುವ ತಾಳೆಗರಿ ಪುಸ್ತಕದ 31ನೇ ಪುಟದಲ್ಲಿ ಮಂದಿರದ ನೆಲಮಾಳಿಗೆಯಲ್ಲಿ ನಿಧಿ ಇದೆ ಅಂತ ಉಲ್ಲೇಖ ಮಾಡಲಾಗಿದೆ. ಈ ಕೋಣೆಯ ಹೆಸರೇ ರತ್ನ ಭಂಡಾರ. ಈ ಭಂಡಾರಕ್ಕೆ 2 ಕೋಣೆಗಳಿವೆ. ಒಂದು ಹೊರಕೋಣೆ, ಇನ್ನೊಂದು ಒಳಕೋಣೆ. ಈ ಹೊರಕೋಣೆಯಲ್ಲಿ ದೇವರಿಗೆ ಬಳಸುವ ಆಭರಣಗಳನ್ನು ರತ್ನ ಭಂಡಾರದ ಹೊರಕೋಣೆಯಲ್ಲಿ ಇಡಲಾಗಿದೆ. ಈ ಕೋಣೆಯ ಕೀಲಿಕೈ ಜಗನ್ನಾಥ ದೇವಸ್ಥಾನದ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ಇದೆ. ಈ ಖಜಾನೆಯಲ್ಲಿರುವ ಆಭರಣವನ್ನ ವಾರ್ಷಿಕ ಜಗನ್ನಾಥ ರಥೋತ್ಸವ ಮತ್ತು ಪ್ರಮುಖ ಆಚರಣೆಯ ವೇಳೆಯಲ್ಲಿ ತೆಗೆದು ದೇವರಿಗೆ ತೊಡಿಸುವ ಪದ್ಧತಿ ಇದೆ. ಇವಿಷ್ಟು ಜಗನ್ನಾಥನ ಹೊರಗಡೆ ಇರುವಂತಹ ಕೋಣೆಗಳ ಆಭರಣದ ಕತೆ. ದಿನಕ್ಕೆ ಒಮ್ಮೆಯಾದರೂ ಈ ಕೋಣೆಯನ್ನ ಓಪನ್ ಮಾಡ್ತಾರೆ. ಆದರೆ ಈಗ ಸರ್ಕಾರ ತೆರೆಯೋದಕ್ಕೆ ಹೊರಟಿರೋದು 2ನೇ ಕೋಣೆ, ಅಂದ್ರೆ
ಮೊದಲನೇ ಕೋಣೆಯನ್ನು ಬಿಟ್ಟು ಎರಡನೇ ಕೋಣೆಯನ್ನು ತೆಗೆಯುವುದಕ್ಕೆ ಬಿಜೆಪಿ ಸರ್ಕಾರ ಹೊರಟಿದೆ. ಈ ಕೋಣೆಯಲ್ಲಿ ದೇವರಿಗೆ ತೊಡಿಸಿರುವ ಆಭರಣಗಳು ಹೊರತುಪಡಿಸಿ ಉಳಿದ ಭಾರೀ ಪ್ರಮಾಣದ ಚಿನ್ನಾಭರಣಗಳನ್ನು ಒಳಕೋಣೆಯಲ್ಲಿ ಇಡಲಾಗಿದೆ. 1978ರಲ್ಲಿ ರತ್ನ ಭಂಡಾರದಲ್ಲಿ ಇಟ್ಟಿದ್ದ ಚಿನ್ನವನ್ನು ಪರಿಶೀಲಿಸಿ ಪಟ್ಟಿ ಸಿದ್ಧಪಡಿಸಲಾಗಿತ್ತು. ಆ ಪಟ್ಟಿಯ ಪ್ರಕಾರ ರತ್ನ ಭಂಡಾರದಲ್ಲಿ 150 ಕೆಜಿ ಗಟ್ಟಿ ಚಿನ್ನ ಇದೆಯಂತೆ. 1.50 ಲಕ್ಷ ಗ್ರಾಂ ಚಿನ್ನದ ಆಭರಣಗಳು ಇವೆ. 258 ಕೆಜಿ ಗಟ್ಟಿ ಬೆಳ್ಳಿ, 2.50 ಲಕ್ಷ ಗ್ರಾಂ ಬೆಳ್ಳಿ ಆಭರಣಗಳು ಮತ್ತು ಬೆಳ್ಳಿಯನ್ನೊಳಗೊಂಡ ಕಲ್ಲುಗಳು ರತ್ನ ಭಂಡಾರದಲ್ಲಿ ಇವೆಯಂತೆ. 1978ರ ನಂತರ ಅಂದರೆ 1984ರ ಜುಲೈ ತಿಂಗಳಲ್ಲಿ ಮತ್ತೊಮ್ಮೆ ಈ ರತ್ನ ಭಂಡಾರದ ಒಳಕೋಣೆಯನ್ನ ತೆರೆದು ಪರಿಶೀಲಿಸಲಾಯಿತು. ಅದೇ ಕೊನೆ ಅಪಾರ ಚಿನ್ನಾಭರಣವನ್ನ ಒಳಗೊಂಡಂತಹ ರತ್ನ ಭಂಡಾರದ ಒಳಕೋಣೆಯ ಬಾಗಿಲನ್ನ ಕಳೆದ 46 ವರ್ಷಗಳಿಂದ ಒಮ್ಮೆಯೂ ಕೂಡ ತೆರೆದು ನೋಡಿಲ್ಲ. ಅಲ್ಲಿ ಏನಾಗಿದೆ ಏನಿದೆ ಅನ್ನೋದು ಕೂಡ ಇದುವರೆಗೂ ಗೊತ್ತಾಗಿಲ್ಲ. ಇದೇ ಕಾರಣಕ್ಕೆ ಇದೀಗ ಪುರಿ ಜಗನ್ನಾಥದ ರತ್ನ ಭಂಡಾರದ ಒಳಕೋಣೆಯ ಬಾಗಿಲನ್ನ ತೆರೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಇಲ್ಲಿ ಎಲ್ಲರನ್ನ ಕಾಡ್ತಾ ಇರೋ ವಿಷಯ ಏನು ಗೊತ್ತಾ? ಈ ಕೋಣೆಯ ಒರಿಜಿನಲ್ ಕೈ ಏನಾಯಿತು ಅನ್ನೋದು. ನಿಜಕ್ಕೂ ಕೀಲಿ ಕೈ ಕಳೆದೇ ಹೋಗಿದೆಯಾ ಅಥವಾ ಇದರೊಳಗಿದ್ದ ಖಜಾನೆಯನ್ನ ಕಬಳಿಸಿ ಕತೆ ಕಟ್ಟಲಾಗಿದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಈ ಬಾರಿ ರತ್ನ ಭಂಡಾರದ ಬಾಗಿಲನ್ನ ತೆರೆಯಲೇಬೇಕು ಅಂತ ನಿರ್ಧರಿಸಿ ಜುಲೈ 14ನೇ ತಾರೀಕು ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಇನ್ನು ಈ ರತ್ನ ಭಂಡಾರದ ಕೊಠಡಿಯ ಬಾಗಿಲನ್ನ ತೆರೆಯುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಈ ರತ್ನ ಭಂಡಾರದ ಖಜಾನೆಗೆ ಸರ್ಪಗಾವಲು ಇದ್ದು ಇದೀಗ ಈ ಕೀಲಿಯನ್ನ ತೆಗೆಯುವುದಕ್ಕೆ ಅಧಿಕಾರಿಗಳು ಭಯ ಪಡ್ತಾ ಇದ್ದಾರೆ. ಕೊನೆಯದಾಗಿ ರತ್ನ ಭಂಡಾರದಲ್ಲಿರುವ ಚಿನ್ನಾಭರಣಗಳನ್ನ ಲೆಕ್ಕ ಹಾಕಿ ನಂತರ ಆ ಕೋಣೆಯ ಬಾಗಿಲನ್ನ ತೆರೆದೇ ಇಲ್ಲ. ಆ ಬಳಿಕ ರತ್ನ ಭಂಡಾರದೊಳಗೆ ವಿಷಕಾರಿ ಸರ್ಪಗಳು, ನಾಗರ ಹಾವುಗಳು ಕಾವಲು ಕಾಯ್ತಾ ಇದ್ದಾವೆ. ಆಮೇಲೆ ದಂತಕಥೆಗಳು, ಜನಪದ ಕಥೆಗಳು ಹುಟ್ಟಿಕೊಂಡಿದ್ವು. ಬರೋಬ್ಬರಿ 46 ವರ್ಷಗಳ ಬಳಿಕ ರತ್ನ ಭಂಡಾರದ ಬಾಗಿಲು ತೆರೆಯಲಿದ್ದು ಸರ್ಪಗಾವಲಿನ ಭಯ ಕಾಡ್ತಾಗಿದೆ. ಈ ರತ್ನ ಭಂಡಾರದೊಳಗೆ ಹಾವುಗಳಿವೆ ಅಂತ ಭಯಪಡಲು ಕಾರಣವಾಗಿದೆ. ಇತ್ತೀಚೆಗೆ ಜಗನ್ನಾಥ ಹೆರಿಟೇಜ್ ಕಾರಿಡಾರ್ ಯೋಜನೆಯ ಅಡಿ ದೇವಾಲಯಕ್ಕೆ ಬಣ್ಣ ಬಳಿದ ಸಂದರ್ಭದಲ್ಲಿ ದೇವಾಲಯದ ಸುತ್ತ ಇರುವ ಹಲವಾರು ಸಣ್ಣ ಸಣ್ಣ ರಂಧ್ರದ ಒಳಗೆ ಹಾವುಗಳು ಹೋಗ್ತಾ ಇದ್ದವು. ಹಾವುಗಳು ಹೊರಬರ್ತಾ ಇರುವುದನ್ನ ಪ್ರತ್ಯಕ್ಷವಾಗಿ ಗಮನಿಸಿದ್ರು ಅಲ್ಲಿನ ಜನ. ಈ ಹಾವುಗಳು ರತ್ನ ಭಂಡಾರದೊಳಗೆ ಇರುವ ಸಾಧ್ಯತೆ ಹೆಚ್ಚು ಎಂಬುದು ದೇವಾಲಯದ ಆಡಳಿತ ಮಂಡಳಿ ಮತ್ತು ಸದಸ್ಯರು, ಅಧಿಕಾರಿಗಳು ಭಯಕ್ಕೆ ಕಾರಣವಾಗಿದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ರತ್ನ ಭಂಡಾರದ ಬಾಗಿಲನ್ನು ತೆರೆಯೋದಕ್ಕೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕಾಗಿದೆ ಎಂಬುದು ಶ್ರೀ ಜಗನ್ನಾಥ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ನ ನಿಲುವಾಗಿದೆ. ಅದರಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಒಡಿಶಾದ ಪುರಿಯಲ್ಲಿ ನಡೆಯುವ ಪವಾಡಗಳು, ವಿಸ್ಮಯಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಇಂದಿಗೂ ಕೂಡ ಸೈನ್ಸ್ನಿಂದಲೂ ಕೂಡ ಸಾಧ್ಯವಾಗಿಲ್ಲ. ಸೈನ್ಸ್, ಜಿಯೋಗ್ರಫಿ, ಫಿಸಿಕ್ಸ್, ಕೆಮಿಸ್ಟ್ರಿ ಅಷ್ಟೇ ಯಾಕೆ, ನಾವು ನಂಬುವ ಪ್ರಪಂಚದ ಎಲ್ಲಾ ಲಾಜಿಕ್ಗಳು ಜಗನ್ನಾಥ ದೇವಾಲಯದಲ್ಲಿ ಯಾವುದೂ ವರ್ಕ್ ಆಗೋದಿಲ್ಲ. ಅದೆಷ್ಟೋ ಬಲಿಷ್ಠ ದೇಶಗಳ ಸಂಶೋಧಕರಿಗೂ ಕೂಡ ಈ ದೇವಾಲಯದ ರಹಸ್ಯವನ್ನ ಭೇದಿಸುವುದಕ್ಕೆ ಸಾಧ್ಯವೇ ಆಗಿಲ್ಲ. ಪ್ರತಿ ದೇವಸ್ಥಾನದಲ್ಲೂ ಯಾವುದಾದ್ರೂ ಲೋಹ ಅಥವಾ ಕಲ್ಲಿನಿಂದ ವಿಗ್ರಹಗಳನ್ನು ಮಾಡಲಾಗಿರತ್ತೆ. ಆದರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ದೇವರ ವಿಗ್ರಹವನ್ನ ಮರದಿಂದ ಮಾಡಲ್ಪಟ್ಟಿರತ್ತೆ. ಅಷ್ಟೇ ಯಾಕೆ, ಈ ಮರದ ವಿಗ್ರಹದಲ್ಲಿ ಶ್ರೀಕೃಷ್ಣನ ಹೃದಯವನ್ನ ಇನ್ನೂ ಕೂಡ ಜೀವಂತವಾಗಿ ಇಟ್ಟು ಪೂಜೆ ಮಾಡಲಾಗುತ್ತೆ. ಇದಿಷ್ಟೇ ಅಲ್ಲದೆ ಪ್ರತಿ 12 ವರ್ಷಗಳಿಗೊಮ್ಮೆ ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ವಿಗ್ರಹಗಳನ್ನ ಬದಲಿಸಲಾಗುತ್ತೆ. ವಿಗ್ರಹವನ್ನ ಪ್ರತಿಷ್ಠಾಪಿಸಿ ದೇವರ ಹೃದಯವನ್ನ ಆ ವಿಗ್ರಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಆ ಶಿಫ್ಟಿಂಗ್ ಸಮಯದಲ್ಲಿ ಇದೇ ತರ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳು ನಡೆದು ಹೋಗುತ್ತೆ. ಪ್ರತಿ 12 ವರ್ಷಕ್ಕೊಮ್ಮೆ ಆ ಒಂದು ದಿನ ದೇವಾಲಯಕ್ಕೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ. ಇಡೀ ಸಿಟಿ ಪೂರ್ತಿ ಪವರ್ ಕಟ್ ಮಾಡಲಾಗಿರುತ್ತೆ. ದೇವಸ್ಥಾನದ ಮುಖ್ಯ ಪಂಡಿತರ ಕಣ್ಣಿಗೆ ಬಟ್ಟೆ ಮತ್ತು ಅವರ ಕೈಗಳಿಗೆ ದಪ್ಪ ಸೈಜಿನ ಗ್ಲೋವ್ಸ್ಗಳನ್ನು ಹಾಕಲಾಗಿರುತ್ತೆ. ಈ ಪೂರ್ತಿ ಕತ್ತಲಲ್ಲಿ ಹಳೆ ವಿಗ್ರಹವನ್ನ ಹೊಸ ವಿಗ್ರಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ, ಅಂದ್ರೆ ಸ್ಥಾಪನೆ ಮಾಡಲಾಗುತ್ತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿನ ತನಕ ಹೃದಯವನ್ನ ಮರುಸ್ಥಾಪನೆ ಮಾಡಿರುವ ಯಾವೊಬ್ಬ ಪಂಡಿತರು ಕೂಡ ಈ ಹೃದಯವನ್ನ ಕಣ್ಣಾರೆ ನೋಡಿಲ್ಲವಂತೆ. ಆದ್ರೆ ಆ ಹೃದಯವನ್ನ ಕೈಯಲ್ಲಿ ಹಿಡಿದಾಗ ಜೀವಂತ ಮೊಲವನ್ನ ಹಿಡಿದಂತೆ ಭಾಸವಾಗತ್ತಂತೆ. ಇನ್ನು ದೇವಾಲಯದ ಮೇಲೆ ಒಂದು ಬಾವುಟ ಹಾರ್ತಾ ಇದ್ದು ಅದನ್ನ ಪುರೋಹಿತರು ಪ್ರತಿದಿನ 45 ಅಂತಸ್ತುಗಳಷ್ಟು ಮೇಲಕ್ಕೇರಿ ಬದಲಾಯಿಸ್ತಾರೆ. ಇನ್ನು ದೇವಾಲಯದ ಗೊಮ್ಮಟದ ನೆರಳು ಯಾವುದೇ ಕಾರಣಕ್ಕೂ ಇದುವರೆಗೂ ನೆಲದ ಮೇಲೆ ಬಿದ್ದಿರೋ ಇತಿಹಾಸವೇ ಇಲ್ಲ. ಇದು ಕೂಡ ಇನ್ನೊಂದು ವಿಸ್ಮಯಕಾರಿ ವಿಷಯ. ಪುರಿ ಜಗನ್ನಾಥ ದೇವಾಲಯದ ಗೊಮ್ಮಟದ ಮೇಲೆ ಒಂದೇ ಒಂದು ಪಕ್ಷಿಯನ್ನ ಸಹ ನೋಡೋದಕ್ಕಾಗೋದಿಲ್ಲ, ಅಂದ್ರೆ ಹಾರಾಡೋದೇ ಇಲ್ಲ. ಅಷ್ಟೇ ಇಲ್ಲದೆ ವಿಮಾನವೂ ಹಾರೋದಿಲ್ಲ. ಇನ್ನು ದೇವಳದ ಮೇಲೆ ಒಂದು 12 ಅಡಿ ಎತ್ತರದ ಒಂದು ಟನ್ ತೂಕದ ಸುದರ್ಶನ ಚಕ್ರ ಇದ್ದು ಇದು ಪುರಿ ನಗರದ ಯಾವ ಬಿಂದುವಿನಲ್ಲಿ ನಿಂತ್ಕೊಂಡು ನೋಡಿದ್ರೂ ಕೂಡ ಅದು ನಿಮ್ಮನ್ನ ಕಾಣಿಸುತ್ತೆ.
ದೇವಾಲಯದ ಪಕ್ಕದಲ್ಲಿ ಸಮುದ್ರ ಇದ್ದು ಅದರ ಅಲೆಗಳ ಶಬ್ದ ದೇವಾಲಯದ ಒಳಗೆ ಕೇಳಿಸೋದೇ ಇಲ್ಲ. ಹಾಗೆ ದೇವಾಲಯ ಸ್ಥಾಪನೆಯಾಗಿ ಸಾವಿರಾರು ವರ್ಷಗಳ ಅವಧಿಯಲ್ಲಿ ನೂರಾರು ಸುನಾಮಿ, ಭೂಕಂಪ ಹಾಗೂ ಪ್ರಾಕೃತಿಕ ವೈಪರೀತ್ಯಗಳು ಸಂಭವಿಸಿ ಇಡೀ ಒಡಿಶಾ ರಾಜ್ಯ ಅಲ್ಲಾಡಿಸಿಬಿಟ್ಟಿತ್ತು. ಆದರೆ ದೇವಾಲಯದ ಒಂದೇ ಒಂದು ಇಟ್ಟಿಗೆಯೂ ಕೂಡ ಅಲುಗಾಡಿಲ್ಲ. ಹೀಗೆ ಹಲವಾರು ವಿಸ್ಮಯಗಳು ದೇಗುಲದಲ್ಲಿ ಅಡಗಿದ್ದು ಅದ್ಯಾವುದಕ್ಕೂ ಇದುವರೆಗೂ ಉತ್ತರ ಸಿಕ್ಕಿಲ್ಲ.